Hello everyone, Namaskara. Welcome to Minutes Byte. This is a video series which will be discussing two topics every day for your preparation of examinations like UPSC, KPSC, and other state examinations. Okay. Without delay, let us start today's two topics. First one, PM Gati Shakti scheme and WPSI report. ಏನಿದೆ ಇದು WPSI ಅಂದ್ರೆ ಏನು? We shall look into it. Article says oil ministry to save costs on pipelines using ಗತಿ ಶಕ್ತಿ. ಸೊ ಗತಿ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಆಯಿಲ್ ಮಿನಿಸ್ಟ್ರಿ ಏನು ಮಾಡುತ್ತೆ, ಪೈಪ್ಲೈನ್ಸ್ ಅಲ್ಲಿ ಖರ್ಚಾಗುವಂಥ ದುಡ್ಡನ್ನು ಕಡಿಮೆ ಮಾಡುತ್ತೆ, ಸೇವ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಗತಿ ಶಕ್ತಿ ಸ್ಕೀಮ್ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ದೆನ್ ನ್ಯೂಸ್ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್ ಪ್ಲಾನ್ ಟು ಸಸ್ಟೈನಬಲಿ ರೆಡ್ಯೂಸ್ ದಿ ಸ್ಪೆಂಡಿಂಗ್ಸ್ ಆನ್ laying of gas pipelines by leveraging the extensive infrastructure data from the PM Gati Shakti National Master Plan, PMGS NMP. Okay, PM Gati Shakti National Master Plan idar ಬಗ್ಗೆ ನೋಡೋದಾದ್ರೆ, it's a digital platform. Okay, 16 ministries including railway and roadways together for integrated planning and coordinated implementation of infrastructure connectivity projects. So word itself says ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳು ಏನಿದಾವೆ ಬೇರೆ ಬೇರೆ ಮಿನಿಸ್ಟ್ರಿಗಳಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ, ಅವು ಒಂದಕ್ಕೆ ಒಂದು, ಈಗ ನಾವು ರೈಲ್ವೆ ಡಿಪಾರ್ಟ್ಮೆಂಟು, ರೈಲ್ವೆ ಆಯಿತು, ನ್ಯಾಷನಲ್ ಹೈವೇ ಆಯಿತು, ಓಕೆ, ಸಬ್ಸಿಡರಿ ರೋಡ್ ಸಿಸ್ಟಮ್ ಆಯಿತು, ಇವೆಲ್ಲನೂ ಒಂದು ಡಾಟಾ ಸಿಸ್ಟಮ್ಗೆ ಕನೆಕ್ಟ್ ಇದ್ದರೆ ಸೊ ನಾವು ಇದರಿಂದ ಆಕ್ಸೆಸ್ ಮಾಡ್ಬೋದು, ಡಾಟಾ ಇನ್ಫಾರ್ಮೇಷನ್ಸ್ನ ಇಲ್ಲಿಂದ ತೊಗೊಳ್ಬೋದು, ಇಲ್ಲಿಂದ ಕೊಡಬಹುದು. ಓಕೆ, ಒಂದಕ್ಕೊಂದು ವೆಲ್ ಕೋಆರ್ಡಿನೇಟೆಡ್ ಆ್ಯಂಡ್ ಪ್ಲಾನಿಂಗ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ ಇದು ಮಾಸ್ಟರ್ ಪ್ಲ್ಯಾನ್, ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್. ಓಕೆ, ಯಾವಾಗ ಲಾಂಚ್ ಆಯಿತು? 2021 October 13, ಪ್ರೊವೈಡಿಂಗ್ ದಿ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಟು ದಿ ವೇರಿಯಸ್ ಎಕನಾಮಿಕ್ ಝೋನ್ಸ್. ಓಕೆ, ಇಂಪ್ಲಿಮೆಂಟೇಷನ್ 2021 October 21 ಅಲ್ಲಿ ಆಗ್ತದೆ. ಓಕೆ, 21 October 21-10-20 ಇಂಪ್ಲಿಮೆಂಟ್ ಆಗಿರುವಂಥದ್ದು. ದೇರ್ ಆರ್ 6 ಮೇಜರ್ ಪ್ಲ್ಯಾನ್ ಲೈಕ್ ಕಾಂಪ್ರಿಹೆನ್ಸಿವ್ನೆಸ್, ಪ್ರಯಾರಿಟೈಸೇಷನ್, ಆಪ್ಟಿಮೈಸೇಷನ್, ಸಿಂಕ್ರನೈಸೇಷನ್ ಆ್ಯಂಡ್ ಅನಾಲಿಟಿಕಲ್ ಡೈನಾಮಿಕ್. ಇಟ್ ಶುಡ್ ಬಿ ಡೈನಾಮಿಕ್. ಸೊ ಈ 6 ಪಿಲ್ಲರ್ಗಳನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾನನ್ನು ಮಾಡಲಾಗುತ್ತೆ. ಹೌ ಕಾಂಪ್ರಿಹೆನ್ಸಿವ್ಲಿ ಇಟ್ ಈಸ್ ಮೇಡ್ ಆ್ಯಂಡ್ ವಾಟ್ ಆರ್ ದಿ ಪ್ರಯಾರಿಟೀಸ್ ಆರ್ ಗಿವನ್ ಟು ವಾಟ್ ಸೆಕ್ಟರ್ಸ್ ಆ್ಯಂಡ್ ಆಪ್ಟಿಮೈಸಿಂಗ್ ದಿ ಕಾಸ್ಟ್ ಬೆನಿಫಿಟ್ ಆರ್ ದಿ ವಾಟ್ ಯು ಸೇ sustainability and synchronization between among the ministries and departments. Analytical, how efficient and how best money can be saved and best of the product can be given, and it should be dynamic. ನಾವು ರೀಸೆಂಟ್ ಅಪ್ಡೇಟ್ ಆಗ್ತಿರುವಂಥ ಟೆಕ್ನಾಲಜಿಗೂ ಕೂಡ ಅದು ಅಡಾಪ್ಟ್ ಆಗದಿರಬೇಕು ಆ ಪ್ಲಾನ್. ಸೊ ಈ 6 ಸೆಕ್ಟರ್ನ ಯೂಸ್ ಮಾಡಿಕೊಂಡು ಮಾಡುತ್ತೆ ಪ್ಲಾನ್ಗಳನ್ನು. ಯಾವುದು? ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್. ಇಲ್ಲಿ 7 ಇಂಜಿನ್ಗಳಿಂದ ಇದನ್ನು ಟ್ರಾನ್ಸ್ಫಾರ್ಮೇಟಿವ್ ಅಪ್ರೋಚ್ಗೆ, ಗ್ರೋತ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ PM ಗತಿಶಕ್ತಿ 7 ಇಂಜಿನ್ಸನ್ನು ಫಾಲೋ ಮಾಡುತ್ತೆ. ಇಂಜಿನ್ ಲೈಕ್ ರೈಲ್ವೇಸ್, ರೋಡ್ವೇಸ್, ಪೋರ್ಟ್, ವಾಟರ್ವೇಸ್, ಏರ್ಪೋರ್ಟ್ಸ್, ಮಾಸ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್, ಇವೆಲ್ಲದರಲ್ಲಿಯೂ ಒಂದು ಸಿಸ್ಟಮೆಟಿಕ್ ಕೋಆರ್ಡಿನೇಟೆಡ್ ಪ್ಲಾನ್ ಮಾಡಲಿಕ್ಕೆ PM ಗತಿಶಕ್ತಿ ಇನಿಷಿಯೇಟಿವ್ ತಂದಿದ್ದಾರೆ. ಓಕೆ, ಆ್ಯಂಡ್ ಇಂಜಿನ್ಸ್ ಸಪೋರ್ಟೆಡ್ ಬೈ ದಿ ಕಾಂಪ್ಲಿಮೆಂಟರಿ ರೋಲ್ ಲೈಕ್ energy transmission, IT communication, bulk water and sewerage and social infrastructure. ಈ ಸಬ್ ರೋಲ್ಗಳಿಂದ, ಕಾಂಪ್ಲಿಮೆಂಟರಿ ರೋಲ್ಗಳಿಂದ ಈ 7 ಇಂಜಿನ್ಗಳು ಫಂಕ್ಷನ್ ಮಾಡ್ತವೆ, ಈ ಪ್ರೋಗ್ರಾಮಲ್ಲಿ ಮಾಡ್ತವೆ. ದಿ ಪ್ರೊಜೆಕ್ಟ್ಸ್ ಪರ್ಟೈನಿಂಗ್ ಟು ದೀಸ್ 7 ಇಂಜಿನ್ಸ್ ಲೈಕ್ ಇನ್ ದಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ವಿಲ್ ಬಿ ಅಲೈನ್ಡ್ ವಿತ್ ದಿ PM ಗತಿಶಕ್ತಿ ಫ್ರೇಮ್ವರ್ಕ್. ಸೊ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನಲ್ಲಿ ಬರುವಂತಹ ಏನೇನು ಪ್ರಾಜೆಕ್ಟ್ಸ್ ಪ್ಲಾನಿಂಗ್ಗಳಿದ್ದಾವೆ ಅವು ಕೂಡ ಗತಿಶಕ್ತಿ ಫ್ರೇಮ್ವರ್ಕಿಗೆ ಅಲೈನ್ ಆಗುತ್ತೆ. ಅಗೇನ್ ನಾವು PM ಗತಿಶಕ್ತಿ ಬಗ್ಗೆ ಇನ್ನೊಂದು ಚೂರು ನೋಡೋದಾದರೆ, ದಿ ಅಪ್ರೋಚ್ ವಾಸ್ ಪವರ್ಡ್ ಬೈ ಕ್ಲೀನ್ ಆ್ಯಂಡ್ ಸಬ್ಕಾ ಪ್ರಯಾಸ್ ಎಫರ್ಟ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್. ಈ ಮೂರು ಕೂಡ ಇನ್ವಾಲ್ವ್ ಆಗಿ ಪ್ರೈವೇಟ್ ಸೆಕ್ಟರ್ ಟೆಕ್ನಾಲಜಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದರೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಇರುತ್ತೆ. ಓಕೆ, ಫೈನಾನ್ಸ್ ಬಗ್ಗೆ ದೇ ವಿಲ್ ಬಿ ಲುಕಿಂಗ್ ಆಫ್ಟರ್. ಆ್ಯಂಡ್ ವಾಟ್ ಈಸ್ ದ ಸ್ಕೋಪ್? ಈ ಏನು 7 ಇಂಜಿನ್ಸ್ಗಳೇನು ಹೇಳಿ ಮೆನ್ಷನ್ ಮಾಡಿದ್ವಿ, ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ಗೆ ಮತ್ತು ಮಲ್ಟಿ ಮೋಡಲ್ ಕನೆಕ್ಟಿವಿಟಿಗೆ ಆ್ಯಂಡ್ ಲಾಜಿಸ್ಟಿಕ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ ಮಾಡಿರುವಂಥದ್ದು. ಓಕೆ, ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಪರ್ ದಿ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್. ಐ ಟೋಲ್ಡ್ ಅರ್ಲಿಯರ್, ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟ್ ಗೌರ್ಮೆಂಟ್ ಡೆವಲಪ್ ಮಾಡುತ್ತೆ, ಟೆಕ್ನಾಲಜಿ ಪ್ರೈವೇಟ್ ಕೊಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಲುಕ್ ಆಫ್ಟರ್. ಆ್ಯಂಡ್ ದಿ ಮೇಜರ್ ಫೋಕಸ್ ವಾಸ್ ಪ್ಲಾನಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಇನ್ಕ್ಲೂಡಿಂಗ್ ಥ್ರೂ ದಿ ಇನೋವೇಟಿವ್ ವೇಸ್ ಆಫ್ ಟೆಕ್ನಾಲಜೀಸ್, ಸ್ಪೀಡಿಯರ್ ಇಂಪ್ಲಿಮೆಂಟೇಷನ್. ಓಕೆ, ಏನೇನು ಮಾಡಲಿಕ್ಕೆ? ಎಂಡ್ ಪ್ರಾಡಕ್ಟ್ ವರ್ಲ್ಡ್ ಕ್ಲಾಸ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲಾಜಿಸ್ಟಿಕ್ ಸಿನರ್ಜಿ ಇನ್ ದ ಸೆನ್ಸ್ 1+1 = 2 ಆಗಲ್ಲ, 3 ಆಗುತ್ತೆ. ಸೊ ಎರಡು ವೆಲ್ ಕೋಆರ್ಡಿನೇಟೆಡ್ ಮಿನಿಸ್ಟ್ರಿಗಳಿದ್ರೆ ಅದರ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಸಿನರ್ಜಿಟಿಕ್ ಎಫೆಕ್ಟ್ ಕಾಣಿಸುತ್ತೆ. ಹಾಗೆ ನೋಡೋದಾದರೆ, ಇದು ಪ್ರೊಡಕ್ಟಿವಿಟಿ ಪ್ಲ್ಯಾನ್ ಏನಿದೆ, ಈ ಪ್ಲ್ಯಾನ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಡಿಜಿಟಲ್ ಮಾಸ್ಟರ್ ಪ್ಲಾನಿಂಗ್ ಟೂಲ್ ಬೈ ಬೈಸಾಗ್ ಅಂದರೆ
Bhaskaracharya National Institute for Space Application and Geoinformatics has been prepared by the Dynamic GIS Geographic Information System, the platform where comprehensive database will be made. ಎಲ್ಲಿದು ಮ್ಯಾಪ್ ಡೆವಲಪ್ ಯಾರು ಮಾಡ್ತಿದ್ದಾರೆ, ಬೈಸಾಗಿ ಏನು ಮಾಡ್ತಿದ್ದಾರೆ. ಸೊ ಪ್ರತಿಯೊಂದು ಮಿನಿಸ್ಟ್ರಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ದಿಲ್ ಪ್ರೊವೈಡ್ ಡಾಟಾ ರಿಗಾರ್ಡಿಂಗ್ ಜಿಯೋ ಸ್ಪೆಸಿಫಿಕ್ ಲೊಕೇಶನ್ಸ್. ಈಗ ನಮ್ಮ ಇಂಡಿಯಾ ಮ್ಯಾಪಲ್ಲಿ ನಾವು ಸೌತದಷ್ಟೇ ತಗೊಳ್ಳೋದಾದರೆ ಎಲ್ಲಿ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ, ಎಲ್ಲಿ ಚೆನ್ನಾಗಿಲ್ಲ, ಆ್ಯಂಡ್ ಎಲ್ಲಿ ನಾವು ಮಲ್ಟಿ ಮೋಡಲ್ ಚೇಂಜಸ್ ಮಾಡ್ಕೊಳ್ಬೋದು, ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು, ಲಾಜಿಸ್ಟಿಕ್ ಮಾಡ್ಬೋದು. ಸೊ ಒಂದು ನೀಟಾಗಿ ಪ್ಲ್ಯಾನ್ ಎಲ್ಲ ಸ್ಟೇಟ್ಗಳಿಗೆ ಕ್ರಾಸ್ ಆಗೋ ಹಾಗೆ ಮಾಡಿಕೊಡೋದು ಈ ಬೈಸಾಗ್ ಅನ್ನೋದ ಉದ್ದೇಶವಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ದಿ ಓಪನ್ ಸೋರ್ಸ್ ಟೆಕ್ನಾಲಜಿ ಆ್ಯಂಡ್ ಹ್ಯಾಸ್ ಸೆಕ್ಯೂರ್ಡ್ ಇನ್ ಮೇಘರಾಜ್. ಮೇಘರಾಜ್ ಅನ್ನೋದೇನು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ದೇ ಮೈಟ್ ಆಸ್ಕ್ ಮೇಘರಾಜ್ ಏನು, ಕ್ಲೌಡ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಕ್ಲೌಡ್ ಸ್ಪೇಸ್ ಏನಿದೆ ಅದು ಓಪನ್ ಸೋರ್ಸ್ ಟೆಕ್ನಾಲಜಿಯಲ್ಲಿ ನಾವು ಏನು ಡಾಟಾಬೇಸ್ ಇಟ್ಕೊಂಡಿರ್ತೀವಿ ಅದು ಕ್ಲೌಡ್. ಆ ಕ್ಲೌಡಿನ ಹೆಸರು ಮೇಘರಾಜ್ ಅಂತೇಳಿ ಕರಿತೀವಿ. ವಿ ಯೂಸ್ ಆಲ್ಸೋ ಇಸ್ರೋದು ಹೆಲ್ಪ್ ಇರುತ್ತೆ ಇಲ್ಲಿ. ಸ್ಯಾಟಲೈಟ್ ಇಮೇಜರಿ ಅವೈಲೇಬಲ್ ಫ್ರಮ್ ದಿ ಇಸ್ರೋ, ಮ್ಯಾಪ್ಸ್ ಫ್ರಮ್ ದಿ ಸರ್ವೆ ಆಫ್ ಇಂಡಿಯಾ. ಸೊ ಈ ರೀತಿಯಾಗಿದೆ. ಐಡೆಂಟಿಫಿಕೇಶನ್ ಇರುತ್ತೆ ಇದಕ್ಕೆ, ಯೂನಿಕ್ ಐಡೆಂಟಿಫಿಕೇಶನ್ ಟು ಸಪರೇಟ್ ಫ್ರಮ್ ಜನರಲ್ ಸಿವಿಕ್ ಟು ದಿ ಇಂಡಿವಿಜುವಲ್ ಮಿನಿಸ್ಟ್ರೀಸ್. ಆ್ಯಂಡ್ ಡಾಟಾ ಆಫ್ ಆಲ್ ದಿ ಇಂಡಿವಿಜುವಲ್ ಮಿನಿಸ್ಟ್ರೀಸ್ ವಿಲ್ ಬಿ ಇಂಟಿಗ್ರೇಟೆಡ್. ಆಸ್ ಐ ಟೋಲ್ಡ್ ಅರ್ಲಿಯರ್, ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಒಂದು ಪ್ಲಾಟ್ಫಾರ್ಮಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ ಟು ಪ್ಲಾನ್, ರಿವ್ಯೂ ಆ್ಯಂಡ್ ಮಾನಿಟರ್. ಸೊ ದ್ಯಾಟ್ಸ್ ಅಬೌಟ್ ದಿ ಫಸ್ಟ್ ಟಾಪಿಕ್. ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು WPSI ರಿಪೋರ್ಟ್. ಆರ್ಟಿಕಲ್ ಹೇಳುತ್ತೆ, ಇಂಡಿಯಾ ಲಾಸ್ಟ್ 204 ಟೈಗರ್ಸ್ ಇನ್ 2023, ಮೋಸ್ಟ್ ಆಫ್ ದಮ್ ಇನ್ ಮಹಾರಾಷ್ಟ್ರ. WPSI ಏನು? WPSI ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಸೊಸೈಟಿ ಆಫ್ ಇಂಡಿಯಾ. ಓಕೆ, 2023ರಲ್ಲಿ 204 ಟೈಗರ್ಗಳು ಮರಣ ಹೊಂದಿದ್ದಾವೆ ನಮ್ಮ ಇಂಡಿಯಾದಲ್ಲಿ. ಯಾಕೆ, ಹೇಗೆ, ಏನು ಅಂತ ವಿ ಶಾಲ್ ಲುಕ್ ಇನ್ ಟು ಇಟ್. ಮಹಾರಾಷ್ಟ್ರದಲ್ಲಿ 52 ಡೆತ್ ಕಂಡು ಬಂದರೆ, ಮಧ್ಯಪ್ರದೇಶದಲ್ಲಿ 45, ಉತ್ತರಾಖಂಡದಲ್ಲಿ 26. ಸಿ ಹೌ ಡಿವ್ಯಾಸ್ಟೇಟಿಂಗ್ ನಂಬರ್ಸ್ ದೀಸ್ ಆರ್. ಟೈಗರ್ಗಳು ಸಾಯುತ್ತೆ ಅಂತಂದರೆ ದೇರ್ ಡೆತ್ ವಿಲ್ ಬಿ ಸೀನ್ ಇನ್ ಬ್ಯಾಡ್ ಎಫೆಕ್ಟ್ ಆಫ್ ಎಕಾಲಜಿಯಲ್ಲಿ ಕೂಡ ನಮಗೆ ಅದರ ಎಫೆಕ್ಟ್ ಕಂಡು ಬರುತ್ತೆ. ನೀವು ಫುಡ್ ಪಿರಮಿಡ್ ಆಗ್ಬೋದು, ಫುಡ್ ಚೈನಲ್ಲಿ ಆಗ್ಬೋದು, ಇಟ್ ವಿಲ್ ಬಿ ಶೋನ್. ಸೊ ಡೆತ್ ಟೋಲ್ ರಿಪೋರ್ಟ್ ಏನು ಹೇಳುತ್ತೆ, WPSI ಇದೇನು ರಿಪೋರ್ಟು. 3 ಸ್ಟೇಟ್ ಅಂತೂ ನೋಡಿದ್ವಿ. ಯಾವ್ದ್ಯಾವುದು? ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಆ್ಯಂಡ್ ಉತ್ತರಾಖಂಡ್. ಅದೇ ರೀತಿ ತಮಿಳುನಾಡು, ಕೇರಳದಲ್ಲಿ 15 ಟೈಗರ್ ಡೆತ್ ಆದರೆ, ಉತ್ತರ ಪ್ರದೇಶದಲ್ಲಿ 7 ಡೆತ್. ಆ್ಯಂಡ್ ಅವರ್ ಓನ್ ಇನ್ ಕರ್ನಾಟಕ ವಿ ಹ್ಯಾವ್ ಸೀನ್ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಆಫ್ಟರ್ ಮಧ್ಯಪ್ರದೇಶ್, ರಿಜಿಸ್ಟರ್ಡ್ 13 ಡೆತ್ಸ್. ಹೌದು, ಮಧ್ಯಪ್ರದೇಶ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಅಂತ ಇದ್ದರೆ, ಸೆಕೆಂಡ್ ಸ್ಟೇಟ್ ವಿಚ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಈಸ್ ಕರ್ನಾಟಕ. ಅಲ್ಲಿ ನಾವು 13 ಡೆತ್ತನ್ನು ಕಾಣಬಹುದು. ನಮ್ಮಲ್ಲಿ ಅಸ್ಸಾಂ ಆ್ಯಂಡ್ ರಾಜಸ್ಥಾನದಲ್ಲಿ 10 ಈಚ್ ಡೆತ್ಸ್ ಕ್ಯಾನ್ ಬಿ ಸೀನ್, ವೇರ್ ಆಸ್ ಬಿಹಾರ್, ಛತ್ತೀಸ್ಗಢ 3 ಡೆತ್ಸ್ ಈಚ್, ಒಡಿಶಾ, ಆಂಧ್ರ ಪ್ರದೇಶ್ 2 deaths each, and Telangana recorded 1 tiger death in this 20. Since ಟಾಪಿಕ್ ಟೈಗರ್ ಡೆತ್ ಆ್ಯಂಡ್ WPSI ಬಂದಿರೋದ್ರಿಂದ, ನಮ್ಮ ಟೈಗರ್ ಬಗ್ಗೆ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಏನು ಸ್ಟೇಟಸ್ ಇದೆ, ಯಾವ ರೀತಿಯಾದಂಥ ರಿಪೋರ್ಟ್ಸ್ ಡೆವಲಪ್ ಮಾಡಿದ್ದಾರೆ, ವಿ ಶಾಲ್ ಸಿ ಇನ್ ಟು ದಟ್. ಟೈಗರ್ ಪಾಪ್ಯುಲೇಷನ್ ಹ್ಯಾಸ್ ಇನ್ಕ್ರೀಸ್ ಬೈ 200 ಫ್ರಮ್ 2018 to 2022. ನೋಡಿ, 200 4 ವರ್ಷ ಜಾಸ್ತಿ ಆಗೋಕ್ಕೆ 4 ವರ್ಷದಲ್ಲಿ 200 ಜಾಸ್ತಿ ಆದರೆ, ಒಂದೇ ವರ್ಷದಲ್ಲಿ ನಾವು 200 ಟೈಗರ್ಸ್ಗಳನ್ನು ಕಳ್ಕೊಂಡಿದ್ದೀವಿ. ಹೌ ಸ್ಯಾಡ್ ಆ್ಯಂಡ್ ಪ್ಯಾಥೆಟಿಕ್ ಸಿಚುವೇಶನ್ ವಿ ಆರ್ ಫೇಸಿಂಗ್ ಹಿಯರ್. ಅಕಾರ್ಡಿಂಗ್ ಟು ದಿ 5th ಸೈಕಲ್ ಆಫ್ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಟ್. ನಾವು ಇದಕ್ಕೂ ಮುಂಚೆ ಒಂದು ಕ್ಲಾಸ್ ಮಾಡಿದ್ವಿ, ಸೆಷನ್ ತೊಗೊಂಡಿದ್ವಿ, ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಟ್ ರಿಪೋರ್ಟನ್ನು ಡಿಸ್ಕಸ್ ಮಾಡಿದ್ವಿ. ನಮ್ಮ ಹಳೆಯ ವಿಡಿಯೋಸನ್ನು ನೀವು ಫಾಲೋ ಮಾಡಿ, ಅಲ್ಲಿ ನಿಮಗೆ ಈ ಟಾಪಿಕ್ ಕಂಡು ಬರುತ್ತೆ. ಓಕೆ, ದಿ ನಂಬರ್ ಆಫ್ ಟೈಗರ್ಸ್ ವಾಸ್ 3167 ಇನ್ 2022 ಫ್ರಮ್ 2967. ಓಕೆ, 2018ಅಲ್ಲಿ ದ್ಯಾಟ್ಸ್ ವಾಟ್ 200 ಹ್ಯಾಸ್ ಇನ್ಕ್ರೀಸ್ಡ್. ರಿಪೋರ್ಟ್ ವಾಸ್ ರಿಲೀಸ್ಡ್ ಆನ್ ಇವೆಂಟ್ ಆರ್ಗನೈಸ್ಡ್ ಕಮಾಮರೇಟಿವ್ ಆಫ್ 50 years ಆಫ್ ಪ್ರಾಜೆಕ್ಟ್ ಟೈಗರ್ ಇನ್ ಕರ್ನಾಟಕ, ಮೈಸೂರು, and Prime Minister has visited that time and also launched International Big Cats Alliance on the same day. Okay, ನಮಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಡೇ ಅಲಯನ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ದು ಆ ದಿನಾನೇ. ಆ್ಯಂಡ್ ಪ್ರಾಜೆಕ್ಟ್ ಟೈಗರ್ 50 years ಆ್ಯನಿವರ್ಸರಿನೂ ಕೂಡ ಅವತ್ತು ನಾವು ಮಾಡಿದ್ವಿ. ಸೊ ಈ WPSI ಅಂದರೆ ಏನು? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಸೊಸೈಟಿ ಆಫ್ ಇಂಡಿಯಾ. ಇದ್ರ ಬಗ್ಗೆ ಇದು ರಿಪೋರ್ಟ್ ಕೊಟ್ಟಿದೆ. ಈಗ 200 ಡೆತ್ಸ್ ಯಾವ ಸ್ಟೇಟಲ್ಲಿ ಏನಾಗಿದೆ ಅಂತ ಇಟ್ ಹ್ಯಾಸ್ ಗಿವನ್ ಎ ರಿಪೋರ್ಟ್. ಹಾಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಹೀಗಂದರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ವಾಸ್ ಫೌಂಡೆಡ್ ಇನ್ 1994 ಬೈ ಬೆಲಿಂದಾ ರೈಟ್. ಯು ನೋ ಹೂ ರೈಟ್ ಇಟ್. ದಿ ಮಿಷನ್ ವಾಸ್ ಟು ಬ್ರಿಂಗ್ ನ್ಯೂ ಫೋಕಸ್ ಆ್ಯಂಡ್ ಎನರ್ಜಿ ಟು ಟ್ಯಾಕಲ್ ಗ್ರೋಯಿಂಗ್ ವೈಲ್ಡ್ ಲೈಫ್ ಕ್ರೈಸಿಸ್ ಇನ್ ದಿ ಇಂಡಿಯಾ. ಓಕೆ, ಆ್ಯಂಡ್ ದಿ ಗೋಲ್ ವಾಸ್ ಟು ಪ್ರೊಟೆಕ್ಟ್ ಎಂಡೇಂಜರ್ಡ್ ಸ್ಪೀಸೀಸ್ ಆ್ಯಂಡ್ ದರ್ ಹ್ಯಾಬಿಟ್ಯಾಟ್ಸ್. ನಾವು ಎಂಡೇಂಜರ್ಡ್ ಸ್ಪೀಸಸ್ನ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಅದನ್ನ ಹ್ಯಾಬಿಟ್ಯಾಟ್ ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಕಂಜಿನಿಯಲ್ ಎನ್ವಿರಾನ್ಮೆಂಟ್ ಇಲ್ಲಪ್ಪ ಅಂತಂದರೆ ಇಟ್ ವಿಲ್ ಆಬ್ವಿಯಸ್ಲಿ ಗೆಟ್ ಇನ್ ಟು ದಿ ಎಂಡೇಂಜರ್ಡ್ ಕ್ಯಾಟಗರಿ ಆ್ಯಂಡ್ ಗ್ರ್ಯಾಜುವಲಿ ಎಕ್ಸ್ಟಿಂಕ್ಟ್. ಇದನ್ನು ಯಾವ ರೀತಿ ಮಾಡ್ತಾರೆ, ಪ್ರೊಟೆಕ್ಟ್ ಯಾವ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಅವೇರ್ನೆಸ್ ಕೊಡೋದ್ರಿಂದ, ಸಪೋರ್ಟ್ ಆ್ಯಂಡ್ ಟ್ರೈನಿಂಗ್ ಟು ದಿ ಅಫಿಷಿಯಲ್ಸ್ ಹೂ ಆರ್ ಇನ್ ದಿ
line of duty. Okay, WPS works with the government and law enforcement agencies throughout the India to apprehend the tiger poachers and trade in tiger parts. The words itself is crystal clear. WPSI also make every effort to investigate and verify any seizure of tiger's parts and unnatural tiger death that are brought to our notice. ಸೊ ಅದರ ಒನ್ ಆಫ್ ದಿ ಫಂಕ್ಷನ್ಸ್ ಇರೋದ್ರಿಂದ ನಮಗೆ ರೀಸೆಂಟಾಗಿ ರಿಪೋರ್ಟಲ್ಲಿ ಕಂಡು ಬಂತು 200ಕ್ಕಿಂತ ಹೆಚ್ಚು ಟೈಗರ್ ಡೆತ್ ನಾವು ನೋಡಿದ್ವಿ ಅಂತ ಹೇಳಿ. ದೇ ಇನ್ವೆಸ್ಟಿಗೇಟ್, ದೇ ವೆರಿಫೈ ಎನಿ ಸೀಜರ್ ಪಾರ್ಟ್ ಆಫ್ ದಿ ಟೈಗರ್ ಆ್ಯಂಡ್ ಅನ್ಯಾಚುರಲ್ ಡೆತ್ ಆಲ್ಸೋ will be investigated. The conservation WPSI supports conservation projects for species as varied as tiger, otter and sea turtle. ನೋಡಿ ಟೈಗರ್ ಅಲ್ಲದೆ WPSI ಆಟರ್ ಆ್ಯಂಡ್ sea turtle ಕನ್ಸರ್ವೇಷನ್ ಕೂಡ ಮಾಡುತ್ತೆ. ಸೊ ದ್ಯಾಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ನಾವು ಟೈಗರ್ಸ್ ಸ್ಟೇಟಸ್ ಬಗ್ಗೆ ನೋಡೋದಾದ್ರೆ ಇಂಡಿಯಾದಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ IUCN ಸ್ಟೇಟಸ್ ಎಂಡೇಂಜರ್ಡ್, ಸೈಟ್ಸ್ ಅಪೆಂಡಿಕ್ಸ್ 1 ಅಲ್ಲಿ ಕೊಟ್ಟಿದ್ದಾರೆ. WPA ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಶೆಡ್ಯೂಲ್ 1 ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಟೋಟಲ್ ನಂಬರ್ ಆಫ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ 53. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ನೀವು ಹೇಳ್ಬೇಕು ನನಗೆ. ಕರ್ನಾಟಕದಲ್ಲಿರುವ ಟೈಗರ್ ರಿಸರ್ವ್ಸ್ ನಂಬರ್ ಎಷ್ಟು? ರೀಸೆಂಟಾಗಿ ಆ್ಯಡ್ ಆಗಿರುವಂಥದ್ದು ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ತಮೋರ್ ಪಿಂಗ್ಲಾ ವೈಲ್ಡ್ ಲೈಫ್ ಸೆಂಚುರಿ ಇನ್ ಛತ್ತೀಸ್ಗಢದಲ್ಲಿ ಇವೆರಡು ಸೇರಿಕೊಳ್ಳುವ ಮೂಲಕ 53 ಟೈಗರ್ ರಿಸರ್ವ್ಸ್ಗಳಾಗಿದ್ದಾವೆ. ಮ್ಯಾಕ್ಸಿಮಮ್ ಟೈಗರ್ ರಿಸರ್ವ್ಸ್ ಇರುವಂಥದ್ದು ಮಹಾರಾಷ್ಟ್ರ ಆ್ಯಂಡ್ ಮಧ್ಯಪ್ರದೇಶ್. ಸೊ ದ್ಯಾಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಬೋತ್ ದ ಟಾಪಿಕ್ಸ್ ಆ್ಯಂಡ್ ಗೋ ಥ್ರೋಲಿ ರಿವೈಸ್ ದಿ ಟಾಪಿಕ್. ನಿಮಗೆ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ಈ ಎರಡು ಟಾಪಿಕ್ ವೆರಿ ಇಂಪಾರ್ಟೆಂಟು. ಮತ್ತು ನಿಮಗೆ ಈ ಕ್ಲಾಸಿನ PDF ಬೇಕಾಗಿದ್ದರೆ ನಮ್ಮ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ.